ಇದಕ್ಕೂ ಮುಂಚೆ ಬರಗಾಲ ಇತ್ತು, ಆ ಟೈಮಲ್ಲಿ ನದಿಯೆಲ್ಲ ಬತ್ಕೊಂಡೋಗಿತ್ತು. ಬಟ್ ಇವಾಗ ಮಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬಂದು 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 ನದಿಯೆಲ್ಲ ಫುಲ್ಲಾಗಿ ಹರಿಹರ, ಹೊಸಪೇಟೆ ಮುಖಾಂತರ ಕೊನೆಗೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು. ನಿಮಗೆಲ್ರಿಗೂ ವೆಲ್ಕಮ್ ಟು ಹರಿಹರ. ಇವತ್ತು ನಾವು ಹರಿಹರದ ತುಂಗಭದ್ರಾ ನದಿ ನೋಡೋಕೆ ಬಂದಿದ್ದೀವಿ. ನದಿ ತುಂಬ ಫುಲ್ಲಾಗಿದೆ. ಈ ಬಾರಿ ನಮ್ಮ ರೈತರಂತೂ ಖುಷಿಯೋ ಖುಷಿ, ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರ್ತಾರೆ. ಬನ್ನಿ ನದಿ ನೋಡೋಣ. ತುಂಬಿ ಹರಿತಾ ಇದೆ ಗುರು, ನೋಡೋಕ್ಕಂತ ಎರಡು ಕಣ್ಣು ಸಾಲಲ್ಲ. ಇದಕ್ಕೂ ಮುಂಚೆ ಬರಗಾಲ ಇತ್ತು, ಆ ಟೈಮಲ್ಲಿ ನದಿಯೆಲ್ಲ ಬತ್ಕೊಂಡೋಗಿತ್ತು. ಬಟ್ ಇವಾಗ ಮಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬಂದು 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 ನದಿಯೆಲ್ಲ ಫುಲ್ಲಾಗಿ ಹರಿತಾ ಇದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಗುರು. ನಾನು ಒಬ್ಬನೇ ನೋಡೋದಲ್ಲ, ನೀವು ನೋಡಬೇಕು. ಬನ್ನಿ ತೋರಿಸ್ತೀನಿ. ಈ ತುಂಗಭದ್ರಾ ನದಿ ನೋಡೋಕ್ಕಂತೂ ತುಂಬ 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 ಜನ ಬರ್ತಿದ್ದಾರೆ ಗುರು. ಹರಿಹರ, ಹರಪನಹಳ್ಳಿ, ಆ ಕಡೆ ಅಕ್ಕಪಕ್ಕದಲ್ಲಿರೋ ಊರವರೆಲ್ಲ ಬರ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಜನ ಅವರೇ ಗುರು. ಇಲ್ಲಿ ಜನರಕ್ಕಿಂತ ಈ ನದಿ ನೋಡೋದೇ ಒಂದು ನಮ್ಮ ಸೌಭಾಗ್ಯ. ಯಾಕಂದರೆ ಬಿಫೋರ್ 6 ಮಂತು ಇಲ್ಲಿ ನೀರೇ ಇದ್ದಿಲ್ಲ. ಬಟ್ ಇವಾಗ 1 ತಿಂಗಳಿಂದ ಮಳೆ ಸುರಿತಾ ಇದೆ. ಅವಾಗಿದ್ದ ತುಂಗಭದ್ರಾ ನದಿ ತುಂಬಿಕೊಂಡು ಹರಿತಾ ಇದೆ ಗುರು. ನೋಡಿ ಎಷ್ಟೊಂದು ಜನ ಅವರೇ. ಒಂಥರ ಟೂರಿಸ್ಟ್ ಪ್ಲೇಸ್ ಅದ್ದಂಗೆ ಆಗಿದೆ ಇದು. ನೋಡಿ ಎಷ್ಟೊಂದು ಜನ ಅವರೇ. ಟೂರಿಸ್ಟ್ ಪ್ಲೇಸ್ಗಳನ್ನ ಕಾಣುತ್ತೆ ಗುರು. ಅಫ್ಕೋರ್ಸ್ ಟೂರಿಸ್ಟ್ ಪ್ಲೇಸೇ ಇದು. ನೋಡ್ತಾ ಇದ್ದಾರಲ್ವ ಎಷ್ಟೊಂದು ಜನ ಇದ್ದಾರೆ. ನನಗೆ ಒಳಗೆ ಇಳಿಬೇಕಂತ ಆಸೆ, ಆದರೆ ನೀರು ಎಷ್ಟು ಒಳ್ಳೆಯದೋ ಅಷ್ಟೇ ಡೇಂಜರ್ ಅಲ್ವಾ, ಅದಕ್ಕೆ ಇಳಿಯೋದು ಬೇಡ. ನೋಡಿ ವಾವ್, ಸೂಪರ್ ಗುರು. ನನಗೆ ಈ ನೀರು ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪು ಬರುತ್ತೆ ಗುರು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಕಾವೇರಿ ಈ ಜೀವನದಿ. ವೆಲ್ಕಮ್ ಟು ತುಂಗಭದ್ರಾ ನದಿ. ಬನ್ನಿ ಬನ್ನಿ, ಇನ್ನೂ ತೋರಿಸೋದು ತುಂಬ ಇದೆ.
ತುಂಗಭದ್ರಾ ನದಿಯ ಒಂದು ವಿಶೇಷತೆ ಮತ್ತು ಇತಿಹಾಸ ಏನಂದರೆ ಸ್ವಲ್ಪ ತಿಳಿದಿರೋ ಮಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ತುಂಗ ಮತ್ತು ಭದ್ರಾ ಎರಡೂ ನದಿಗಳು ಜಾಯಿಂಟ್ ಆಗಿ ಒಂದಾಗಿ ಈ ಕಡೆ ಹರಿಹರ ಹೊಸಪೇಟೆ ಮುಖಾಂತರ ಕೊನೆಗೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಅದು ದೊಡ್ಡದಾಗಿರ್ತಕ್ಕಂಥ ನದಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಕೊನೆಯದಾಗಿ ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಇರುತ್ತೆ. ಈ ಮಾಹಿತಿ ಇಲ್ಲಿ ಬಂದಮೇಲೆ ತಿಳಿದು ಬಂತು. ಹಾಗೆ ಈ ನೀರು ಮನುಷ್ಯನಿಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ. ನಾವು ಊಟ ಮಾಡಬೇಕಂದ್ರೂ ನೀರು ಬೇಕು, ರೈತ ಬೆಳೆ ಬೆಳಿಬೇಕಂದ್ರೂ ನೀರು ಬೇಕು, ಸ್ನಾನ ಮಾಡೋಕ್ಕೆ ನೀರು ಬೇಕು, ಪ್ರಾಣಿಗಳಿಗೆ ನೀರು ಬೇಕು, ಮರ ಗಿಡಗಳು ಬೆಳಿಬೇಕಂದ್ರೆ ನೀರು ಬೇಕು. ಇನ್ನು ಅದಕ್ಕೂ ಅಂತ ಸ್ಪೆಷಲಿ ನಮ್ಮ ಯುವತಿಯರು ಎಂಜಾಯ್ ಮಾಡಬೇಕಂದ್ರೆ ಮಳೆಯಲ್ಲಿ ಅದು ಕೂಡ ನೀರೇ. ಇವಾಗ ಮಾತ್ರ ನೀರು 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 ಎಲ್ಲಿ ನೋಡಿದ್ರೂ ನೀರು, ವಾಟರ್ ವಾಟರ್ ವಾಟರ್. ನಮ್ಮ ತುಂಗಭದ್ರಾ ನದಿ ನೋಡೋಕ್ಕಂತ 2 ಕಣ್ಣು ಸಾಲ್ತಾ ಇಲ್ಲ ಗುರು, ನಿಮಗೂ ತೋರಿಸಿದ್ದೀನಿ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ, ಬಿಟ್ಟು ಹೋಗಿ ಮನಸ್ಸೇ ಬರ್ತಿಲ್ಲ ಗುರು. ಆದರೂ ಏನು ಮಾಡೋದು, ನಿಮಗೆ ತೋರಿಸ್ಬೇಕನ್ನಿಸ್ತು, ಬಂದಿದ್ದೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ಇದೇ ಥರ ವೀಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್.